ನಮ್ಮ ಬದುಕು ಸರಿಯಾಗಿ ಸಾಗಬೇಕಾಗಿತ್ತಂದರೆ ಎಂಥವರ ಸಂಘವನ್ನು ಕಟ್ಟಬೇಕು. ಇಲ್ಲಿ ಬಹಳ ಸುಂದರವಾಗಿರುವಂಥ ಮಾತನ್ನು ಹೇಳ್ತಾರೆ. ಹಲವಾರು ಸಂಘಗಳುಂಟು. ಇವು ರೊಕ್ಕ ತುಂಬು ಸಂಘ ಅಲ್ರಿ. ಮತ್ತು ಇವು ವಾರಕ್ಕೊಮ್ಮೆ ರೊಕ್ಕ ತುಂಬ್ತೀರಿ ನೋಡಿ ನೀವು. ಅವು ಗಂಡನ ಕಿಶನ ತುಡುಗು ಮಾಡಿ ಗೊಳೆ ಮಾಡಿ ಸಕ್ರೆ ಡಬ್ಬಿಯಾಗಿ ಇಲ್ಲಿ ಅಲ್ರಿ ಆ ಕಡೆ ಮತ್ತು ಗೊಳೆ ಮಾಡಿ ಸಕ್ರೆ ಡಬ್ಬಿಯಾಗಿ ಇಟ್ಟಿರ್ತೀರಿ. ಮತ್ತು ಆ ಕಡೆ ಒಂದು ಈ ಕಡೆ ಒಂದು ಗೊಳೆ ಮಾಡಿ ತುಡುಗು ಮಾಡಿ ಏನಿದಾವು ನನ್ನ ರೊಕ್ಕ ನಿನ್ನೆರ ಪಗಾರ ಆಗಿತ್ತು 200 ರೂಪಾಯಿನ ಇಲ್ಲಿ 200 ರೂಪಾಯಿನ ಇಲ್ಲ ನನಗೇನು ಗೊತ್ತ್ರಿ, ನೀವೆಲ್ಲರೂ ಹೊರಗೆ ಏನಾರ ಮಾಡಿ ಬಂದಿರ್ಬೇಕು, ನಮ್ಮ ಮ್ಯಾಗ ಬರ್ತೀರ ತಂತೀರಿ ನೋಡ್ರಿ. ಈ ಕಡೆ ಅಲ್ರಿ ಮತ್ತು ಆ ಕಡೆ ನೀವು ನಗಾಕತ್ತೀರಿ ಅಂದ್ರೆ ಬಹುಶಃ ಇಲ್ಲಿ ಅಂಥ ಸಂಘ ಅಲ್ರಿ. ಇವು ಬೇರೆ ಸಂಘ. ಮಹಾತ್ಮರು ಕೊಟ್ಟಿರುವಂಥ ಸಂಘ ಬೇರೆ, ಈಗ ನಾವು ಮಾಡಿಕೊಂಡಿರುವಂಥ ಸಂಘ ಬೇರೆ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘದಲ್ಲಿ ಎರಡುಂಟು, ಒಂದು ಹಿಡಿ ಒಂದು ಬಿಡು, ಮಂಗಲ ಮೂರ್ತಿ ಕೂಡಲ ಸಂಗಮ ದೇವ ಅನ್ನುವಂಥ ಬಹಳ ಸುಂದರವಾಗಿರುವಂಥ ವಚನ. ಏನು ಹೇಳ್ತಾರೆ? ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದಲ್ಲಿ ಎರಡುಂಟು, ಒಂದು ಹಿಡಿ ಒಂದು ಬಿಡು, ಮಂಗಲ ಮೂರ್ತಿ ಕೂಡಲ ಸಂಗಮ ದೇವ. ಬಹಳ ಕಿಮ್ಮತ್ತಿನ ವಚನ ಇದು. ಸಾರ ಸಜ್ಜನರ ಸಂಘ ಎರಡಂತ ಹೇಳ್ತಾರೆ ಅವ್ರು. ಯಾವ ಎರಡು ಅಂದ್ರೆ, ಒಂದು ಒಳ್ಳೆಯವರ ಸಂಘ, ಇನ್ನೊಂದು ಯಾವುದ್ರಿ? ಕೆಟ್ಟವರ ಸಂಘ. ಕೆಟ್ಟವರ ಸಂಘ ಒಳ್ಳೆಯವರ ಸಂಘ ಎರಡು ಸಂಘ ಇರ್ತಾವ. ಕೆಟ್ಟವರ ಸಂಘವನ್ನು ನಾವು ಮಾಡ್ಕೊಂತ ಹೋದಿವಿ ಅಂದ್ರೆ ನಮ್ಮ ಜೀವನದಾಗ ಏನಾಗ್ತದ? ಕೆಟ್ಟದ್ದು ಆಗ್ತದೆ. ಒಳ್ಳೆಯವರ ಸಂಘವನ್ನು ನಾವು ಮಾಡ್ಕೊಂತ ಹೋದಿವಿ ಅಂದ್ರೆ ಜೀವನದಾಗ ಏನಾಗ್ತದ? ಒಳ್ಳೆಯದೇ ಆಗ್ತದೆ. ಸಂಘದಲ್ಲಿ ಎರಡುಂಟು, ಒಂದು ಹಿಡಿ ಒಂದು ಬಿಟ್ಟ ಬಿಡು ಅಂದ್ರೆ ಅವರು. ಹಿಡಿದ್ರೆ ಒಳ್ಳೆಯ ಸಂಘ ಹಿಡಿ, ಬಿಟ್ಟರೆ ಪೂರ್ಣ ಬಿಟ್ಬಿಡು. ಅದಕ್ಕಾಗಿ ನಮ್ಮ ಜೀವನವನ್ನು ರೂಪಿಸಿಕೊಡುವಂಥ ಸಂಘ ಯಾವುದು? ಒಳ್ಳೆಯವರ ಸಂಘ. ಬಸವಾದಿ ಶಿವಶರಣರ ಸಂಘ ಅಂತೇಳಿ ಒಂದಿತ್ತು 12ನೇ ಶತಮಾನದಲ್ಲಿ. ಬಸವಣ್ಣವ್ರು ಏನು ನಿನ್ನೆ ದಿವಸ 8ನೇ ವರ್ಷನಾಗ ಒಂದು ಜ್ಞಾನದ ಭಕ್ತಿಯ ಮಾರ್ಗವನ್ನು ಹೆಂಗೆ ತೋರಿಸಿದ್ರಲ್ಲ, ಅದೇ ರೀತಿಯಾಗಿ ಬಸವಣ್ಣನವರು ಬಸವನ ಭಾಗ್ಯವಾಡಿಯಿಂದ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಎಂಥವ್ರ ಸಂಘವನ್ನು ಕಟ್ಟಿರಂದ್ರೆ ಜ್ಞಾನ ಭಕ್ತಿ ಮಾರ್ಗದ ಸಂಘವನ್ನು ಕಟ್ಟಿದರು. ಬದುಕಿಗೆ ಬೇಕಾಗಿರುವಂಥವರ ಒಂದು ಟೀಮ್ ಅಂತಾರಲ್ಲ, ಒಂದು ಗುಂಪನ್ನು ಕಟ್ಟಿದರು. ಆ ರೀತಿಯಾಗಿ ಹಲವಾರು ವಿಚಾರಗಳನ್ನು ನಾವು ಮಾಡಿ ನೋಡಿದಾಗ, ಎರಡು ಅವಕಾಶಗಳನ್ನು ಪರಮಾತ್ಮ ನಮಗೆ ಕೊಟ್ಟು ಕಳಿಸಿದಾನ. ಎರಡು ಅವಕಾಶದೊಳಗೆ ನಾವು ಒಳ್ಳೆಯ ಅವಕಾಶವನ್ನು ಹಿಡಿಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಪುರಾಣ ಪ್ರವಚನವನ್ನು ಎದಕ್ಕೆ ಹಚ್ತಾರಂದರೆ, ಒಂದು ಒಳ್ಳೆಯವರ ದಾರಿಯನ್ನು ಹಿಡಿಯುವ ಸಲುವಾಗಿ ಪುರಾಣ ಪ್ರವಚನವನ್ನು ಹಚ್ತಾರೆ. ಈಗ ಬಡ್ಡಿ ಆಡೋರ ಸಂಘ ಕಟ್ಟರೆ ಅವಂಗೂ ಸ್ವಲ್ಪ ನಾ ಬಡ್ಡಿ ಆಡ್ಬೇಕಂತ ಮನಸ್ಸು ಬರ್ತೈತೆ ಅವಂಗೆ, ಹೌದಿಲ್ರಿ? ಅವ್ನು ಬಡ್ಡಿ ಆಡಕತ್ತಿರ್ತಾನೆ. ಬಡ್ಡಿ ಆಡಾಗ ಅವ್ನು ಬಡ್ಡಿ ಬಗ್ಗೆನೇ ಕೇಳ್ತಾನೆ, ಹೆಂಗೆ ಬಡ್ಡಿ ಕೊಡ್ತಿ, ಎಷ್ಟು ರಂಗ ಕೊಡ್ತಿ, ನಿನಗೆ ಎಷ್ಟು ಲಾಭ ಆಕೈತಿ ಅಂತಾನೆ. ನನಗೆ ಎಷ್ಟು ವಾರಕ್ಕೆ ಲಾಭ ಆಕೈತಿಪ್ಪ, ದಿವ್ಸಿಗೆ ಲಾಭ ಆಕೈತಿ, ತಾಸಿಗೆ ಲಾಭ. ತಾಸಿನ ಬಡ್ಡಿ ಕೊಡೋರು ಬೇರೆ, ವಾರದ ಬಡ್ಡಿ ಕೊಡೋರು ಬೇರೆ, ತಿಂಗಳ ಬಡ್ಡಿ ಕೊಡೋರು ಬೇರೆ, ವರ್ಷದ ಬಡ್ಡಿ ಕೊಡೋರು ಬೇರೆ, 10 ವರ್ಷದ ಬಡ್ಡಿ ಕೊಡೋರು ಬೇರೆ. ಬಡ್ಡಿ ಕೊಡೋಕೆ ಗಂಟು ಕೊಟ್ಟ ಬಳಕ ಬಡ್ಡಿ ಗಂಟ ಮಣಿ ಹೊಲ ಇಸ್ಕೊಳ್ಳೋರು ಬೇರೆ. ಇವೆಲ್ಲ ಬೇರೆ 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 ಸಂಘಿವು. ಹಂಗೆ ಬಡ್ಡಿ ಕೊಡೋನು ಸಂಘ ಕಟ್ಟಿದ್ರೆ ನಾನು ಏನಾರ ಸ್ವಲ್ಪ ಬಡ್ಡಿ ಹಂಗೆ ರೊಕ್ಕ ಕೊಡಬೇಕು ಅಂತೇಳಿ ಅವನ ಮನಸ್ಸು ಬರ್ತದೆ. ಇನ್ನು ದೇವ್ರಿಗೆ ಹೋಗೋರ ಸಂಘ ಕಟ್ಟರೆ ನಾನು ಸ್ವಲ್ಪ ನೀವು ಜೊತೆ ದೇವ್ರಿಗೆ ಹೋಗಬೇಕು ಅಂತ ಅನ್ನಿಸ್ತದೆ. ಇನ್ನು ಇವ್ರ ಸಂಘ ಕಟ್ಟರೆ ಹೆಂಗೆ ರೀ? ಸ್ವಲ್ಪ ತಗೋತಾರತ್ ನೋಡ್ರಿ, ಗೊತ್ತಾತನ್ರಿ? ರಾತ್ರಿ ಆದ ಬಳಕ ಸ್ವಲ್ಪ ತಗೋತಾರತ್ತ ಅವ್ರು. ಬಹುಶಃ ಇಲ್ಲಿ ಎಲ್ಲಿ ತೊಗೊಳಕ್ಕಿಲ್ಲ, ಆ ಕಡೆ ತಗೋತಾರತ್ತ. ಅವ್ರು ಹೇಳ್ತಾರೆ, ಅವ್ರು ಏನು ಮಾಡಿದ್ರಿ, ಭಾಳ ಟೆನ್ಷನ್ ಇರ್ತೈತಿ ಮನುಷ್ಯಾಗ. ನಮ್ಮ ಟೆನ್ಷನ್ ಹೋಗ್ಬೇಕಾಗಿತ್ತಂದ್ರೆ ಅದನ್ನು ಸ್ವಲ್ಪ ತೊಗೊಂಡಾಗ ಟೆನ್ಷನ್ ಹೋಗ್ತೈತಿ, ಅಲ್ಲಿ ತನಕ ಹೋಗೋದು. ಎಂಥ ಬೇಕಾದ 100 ರೂಪಾಯಿ ಗುಳಿಗೆ ಕೊಟ್ಟರೆ ಹೋಗೋದಿಲ್ಲ ಅಂತಾರೆ ಅವ್ರು. ಬರೀ ಒಂದು ಸ್ವಲ್ಪ ನಾವು ತೊಗೊಂಡಿವಿ ಅಂದ್ರೆ ಏನು ಪರಮಾತ್ಮ ನಮ್ಮ ಹಂತಕ್ಕೆ ಅದ ಅನಿಸ್ತೈತಿ ಅಂತಾರೆ ಅವ್ರು. ನಾವು ತೊಗೊಂಡಾಗ ಒಬ್ಬರ ಇರ್ತೀವಿ ರೀ, ತೊಗೊಂಡ ಬಳಕ ಡಬಲ್ ಆಗಿರ್ತೀವಿ ಅಂದ್ರೆ ಅವ್ರು. ಆ ತೊಗೊಂಡವ್ರ ಸಂಘ ಕಟ್ಟಿದ್ರೆ ಮೊದಲನೇ ದಿವಸ ಏನು ಮಾಡ್ತಾನೆ, ತಗೋಬಾರ್ದು ಚಲೋ ಅಲ್ಲ, ತಗೋಬಾರ್ದು ಗೊತ್ತಾತಲ್ರಿ. ಅದು ಏನು ಅನ್ನೋದು ಗೊತ್ತಾತು, ಶಾಣೆದಿರಿ ನೀವು. ತಗೋಬಾರ್ದು, ಅದನ್ನು ಚಲೋ ಅಲ್ಲ, ಆರೋಗ್ಯ ಕೆಡ್ತದ ಅಂತ ಮೊದಲನೇ ದಿನ ಅಂತಾನವ. ಎರಡನೇ ದಿನ ಅದು ಏನು ಇರ್ತೈತಿ, ಅದನ್ನು ತೊಗೊಂಡ್ರೆ ಏನಾಕೈತಿ ಅಂತಾನೆ ಎರಡನೇ ದಿನ.
ಮೂರನೇ ದಿವಸ ಏನು ಮಾಡ್ತಾನಂದ್ರೆ ಸ್ವಲ್ಪ ನಾನೊಂದು ನೋಡ್ಲೇನ ಅಂತಾನೆ. ನಾಲ್ಕನೇ ದಿವಸ ಅಂತಾನಂತ, ಮರ ಇದನ್ನೇನು ಬಿಡೋಕ್ಕಾಗೋದಿಲ್ಲ ಅಂತಾನೆ. ಹಿಂಗಾಗಿ ಬಿಡ್ತದ. ಅದಕ್ಕಾಗಿ ಒಬ್ರು ಯಾರೋ ಒಂದು ಪ್ರಶ್ನೆ ಮಾಡಿದ್ರಂತ, ಒಬ್ಬ ಕೆಮ್ಮು ಹತ್ತಿತ್ತತ್ರಿ, ಬಹಳ ಜೋರು ಕೆಮ್ಮು ಹತ್ತಿತ್ತು. ಬಹಳ ಜೋರು ಕೆಮ್ಮು ಹತ್ತಿದಾಗ ಅತನಿಗೆ ತೋರಿಸಿದ, ಬಿಜಾಪುರಕ್ಕೆ ತೋರಿಸಿದ, ಮಿಕ್ಕಿದ ಮಿರಜ್ಗೆ ತೋರಿಸಿದ, ಎಲ್ಲ ಕಡೆನೂ ತೋರಿಸಿದವ. ಏನು ತೋರಿಸಿದ್ರು ಏನೂ ಕಡಿಮೆನೇ ಆಗಿದ್ದಿಲ್ಲ ಅವನಿಗೆ. ಅವನು ದೋಸ್ತ ಇರ್ತಾನಲ್ಲ, ದೋಸ್ತನ ಬಂದು ಕೇಳಿದ್ರು, ಏನು ಮಾರಾಯ ಕೆಮ್ಮು ಹತ್ತೈತಿ, ಒಟ್ಟೆ ಎಲ್ಲಿ ಕಮ್ಮನ ಆಗೋಲ್ತು, ಮತ್ತು ಹೆಂಗೆ ಮಾಡೋದು ತಂದಾಗ, ಮಾರಾಯ ಕೆಮ್ಮು ಹತ್ತಿದ್ರು ಅಷ್ಟೇ ಯಾಕೆ ವಿಚಾರ ಮಾಡಿದ್ರು, ಸ್ವಲ್ಪ ತೊಗೊಂಡಿದ್ರೆ ಕಮ್ಮು ಹಾಕಿತ್ತಲ್ಲ ಅಂತ. ನಂದು ಎಲ್ಲನೂ ಕೂಡ ಹೋಗಿಬಿಟ್ಟೈತಿ, ಮಣಿ ಅದನ್ನ ನಾ ತಗೊಳ್ಳೋದ್ರಿಂದ ನನ್ನ ಮಣಿ ಹೋಗೈತಿ, ಹೊಲ ಹೋಗೈತಿ, ಬ್ಯಾಂಕ್ನಾಗ ರೊಕ್ಕ ಹೋಗ್ಯಾವ, ನನ್ನ ಹೆಂಡ್ರು ಹೋಗ್ಯಾರ, ಮಕ್ಳು ಹೋಗ್ಯಾರ, ಎಲ್ಲರೂ ಹೋಗ್ಯಾರ, ಅದನ್ನು ತಗೊಳ್ಳೋದ್ರಿಂದ ಹೋಗ್ಯಾವ, ಇನ್ನು ನಿಂದು ಒಣ ಕೆಮ್ಮು ಹೋಗಂಗಿಲ್ಲ ಅಂದವ. ಏನು ಮಾಡ್ತೀರಿ? ಹಿಂಗೆ ಮಾಡಿದ್ರೆ ಬದುಕ ಸಾಗುತ್ತಾನ? ಸಾಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಶರಣರು ಏನು ಹೇಳ್ತಾರೆ, ಮಹಾತ್ಮರ ಸಂಘವನ್ನು ಮಾಡು. ಮಹಾತ್ಮರ ಸಂಘವನ್ನು ಮಾಡುವಂಥ ಸಂದರ್ಭ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಸ್ವಲ್ಪ ಕಠಿಣ ಅನ್ನಿಸ್ತದೆ, ಸ್ವಲ್ಪ ತ್ರಾಸ ಆಗ್ತದೆ. ಬೇಕಾದಂಥ ತ್ರಾಸ ಆದರೂ ಕೂಡ ಮಹಾತ್ಮರ ಸಂಘವನ್ನು ಬಿಡಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ನಿಮಗೆ ಸುಮ್ಮನೆ ನಿಮ್ಮಲ್ಲೇ ಒಂದು ಉದಾಹರಣೆ ಹೇಳಬೇಕಾಗಿತ್ತಾರೆ. ಬಹಳ ದೂರ ಹೋಗಿ ನಾವು ವಿಚಾರಗಳನ್ನು ಹೇಳೋದು ಬೇಡ. ಭಾಳ ವೇದ ಉಪನಿಷತ್ತು ಹೇಳ್ಕೋತ ಕುಂತ್ರೆ ನಿಮಗೆ ತಿಳಿದಿಲ್ಲ. ನಿಮ್ಮಲ್ಲಿ ಜೀವನದಾಗ ನಡೆದಿರುವಂಥ ಘಟನೆಯನ್ನು ಹೇಳಬೇಕಾಗಿತ್ತಂದ್ರೆ, ಈಗ ಪುರಾಣ ಹಚ್ಚಿರಿ, ಇಲ್ಲಿ ಊರಾಗ 3ನೇ ದಿನ ಆಯಿತು. ಪುರಾಣ ಪ್ರವಚನ ಹಚ್ಚಿರಿ, ಚಲೋ ಸ್ವಾಮಿಗಳು ಹೇಳಕ್ಕೆ ಬಂದಾರಂತೀರಿ, ಚಲೋ ಗವಾಯಿಗಳು ಬಂದಾರಂತೀರಿ, ಕಮಿಟಿಯವ್ರು ಭಾಳ ಚಲೋ ವ್ಯವಸ್ಥೆ ಮಾಡ್ಯಾರಂತೀರಿ, ಕುಂತು ಉಣಿಸ್ತಾರೆ, ನಮ್ಗೆ ಮನ್ಯಾಗ ಉಣಿಸಂಗಿಲ್ಲ, ಇಲ್ಲಿ ಗುಡಿಯಾಗ ಕುಂತು ಉಣಿಸ್ತಾರತ್ತಿ, ಇಲ್ಲಿ ಇಟ್ಟೆಲ್ಲ ವಿಚಾರ ಮಾಡ್ತೀರಿ. ಅವಾಗ ಒಂದು ಊರಾಗ, ಈ ಊರಾಗಲ್ರಿ ಬೇರೆ ಊರಾಗ ಹೆಂಡತಿ ಅಂತಾಳತ್ತ. ಒಂದು ಊರಾಗ ಏನು ಹೇಳ್ತಾರಂದ್ರೆ, ಬಹಳ ಚಲೋ ಸ್ವಾಮಿಗಳು ಪುರಾಣ ಹೇಳಕ್ಕೆ ಬಂದಾರ, ಮತ್ತು ಇಡೀ ಊರನ್ನ ಗುಡಿಯಾಗ ಕುಂತೈತಿ, ಮತ್ತು ನೀ ಯಾಕೆ ಹೋಗಿಲ್ಲ, ನೀನು ಹೋಗಿ ಬಾ ಅಂದ್ರವ್ರು. ಅಂದಂತವ ಬೇಕಾದಾಗಲಿ ನಾ ಪುರಾಣ ಪ್ರವಚನ ಕೇಳಕ್ಕೆ ಹೋಗೋದಿಲ್ಲ ಅಂದವ. ಅದು ಸಂಘನ ಇದ್ದಿದ್ದಿಲ್ಲ, ಒಳ್ಳೆಯವರ ಸಂಘನ ಇದ್ದಿದ್ದಿಲ್ಲ. ಒಳ್ಳೆಯವರ ಸಂಘನ ಇರದೇ ಇರುವಂಥ ಸಂದರ್ಭದೊಳಗೆ ಹೆಂಡತಿ ಮಾತು ಕೇಳಕತ್ತ ಎಂಥ ರಾಜ ಮಹಾರಾಜಿಗಿದ್ರೂ ಕೂಡ ಹೆಂಡತಿ ಮಾತು ಕೇಳಿದಾರ, ಒಮ್ಮಿಲ್ಲ ಕೇಳುವಂಥ ಪರಿಸ್ಥಿತಿ ಬರ್ತದೆ, ಕೇಳಬೇಕಾಗ್ತದೆ. ಅಂಥ ಸಂದರ್ಭದಾಗ ಹೆಂಡತಿ ಮಾತನ್ನು ಕೇಳಿದಾಗ ನೋಡು, ನನ್ನ ಮಾತನ್ನು ಕೇಳು, ಸುಮ್ಮನೆ 1 ಮಿನಿಟ್ ಹೋಗಿ ಪುರಾಣ ಕೇಳಿ ಬಾ, ಮುಂದಿನ ವಿಚಾರ ಮುಂದಿಂದ ಸ್ವಲ್ಪ ಮಹಾತ್ಮರ ಮಾತುಗಳನ್ನು ಕಿವಿ ಒಳಗೆ ನೀ ತುಂಬ್ಕೋಬೇಕಪ್ಪ, ಒಳ್ಳೆಯ ವಿಚಾರಗಳು ಹೇಳ್ತಾರೆ ಅನ್ನುವಂಥ ಮಾತನ್ನು ಹೇಳಿದಾಗ ಹೆಂಡತಿ ಮಾತು ಕೇಳಿ ದೂರ ಬಂದು ಕುಂತ ಕೇಳಿದ. 1 ತಾಸು ಪ್ರವಚನ ಕೇಳಿದ, ಮಹಾತ್ಮರು ಹೇಳುವಂಥ ಮಾತನ್ನು 1 ತಾಸು ಕೇಳಿದ. ಮರುದಿವ್ಸ ಏನು ಮಾಡಕತ್ತ, 7 ಗಂಟೆಗೆ ಪ್ರವಚನ ಇತ್ತು, 6ವರೆಗೆ ಬಂದು ಕೂತ್ರಿ ಅವ. ಎಂದೂ ಬರಲಾರ್ದ 30 ವರ್ಷ ಪುರಾಣ ಹಚ್ಚಿದ್ರು ಬರಲಾರ್ದ ಮನುಷ್ಯ 1 ತಾಸು ಪ್ರವಚನ ಕೇಳಿದ. ಮರುದಿವ್ಸ 6ವರೆಗೆ ಬಂದು ಕುಂತ, ಪ್ರವಚನ ನಡೀತು, ಪ್ರವಚನ ಮುಗಿತನ ಕುಂತ. ಮರುದಿವ್ಸ ಏನು ಮಾಡಿದ, 6ಕ್ಕೆ ಬಂದು ಕೂತ. ಮತ್ತು ಹಿಂಗೆ ನಡೀತು. ಮರುದಿವ್ಸ ಏನು ಮಾಡ್ದ, ಮುಂದೆ 8 ತನಕ ಬಿಟ್ಟು ಏನು ಮಾಡ್ದ, ಊರಾಗ ಗುಡಿಯಾಗ ಬಂದು 4ಕ್ಕೆ ಬಂದು ಕುಂತ. ಗುಡಿ ಕಸ ಹೊಡ್ಯಾಕತ್ತ, ಗುಡಿ ಸ್ವಚ್ಛ ಮಾಡಾಕತ್ತ. ಇನ್ನೇನು ಪ್ರವಚನ ಚಾಲು ಆಕತ್ತಿತ್ತೆ, ನೀರು ಹೊಡಿಯೋದು, ಸ್ವಚ್ಛ ಮಾಡೋದು, ಅಡುಗೆ ಮಾಡಲಿ ಕಟ್ಗೆ ಹಾಕೋದು, ನೀರು ತರೋದು, ಹಿಂಗೆ ಅಕ್ಕಿ ಹಾಕೋದು, ಹಿಂಗೆ ಕೆಲಸ ಮಾಡಾಕತ್ತ. ಇಟ್ಟು ಕೆಲಸ ಮಾಡುವಂಥ ಸಂದರ್ಭದಾಗ ಮುಂದೊಂದು 15 ದಿನ ಆತಂತ. 15 ದಿನ ಆದ ಕೂಡಲೇ ಅಲ್ಲೇ ಗುಡಿಯಾಗ ವಸ್ತಿ ಒಗದತ್ತಾವ, ಮನೆಗೆ ಹೋಗ್ಲಿಲ್ಲತ್ತಾವ. ಗುಡಿ ಒಳಗೆ ವಸ್ತಿ ಒಗದ, ಹಿಂಗೆಲ್ಲ ಆಯಿತು. ಗುರುಗಳಿಗೆ ಕೇಳ್ತಾರಂತ, ಅಲ್ಲಪ್ಪ ಬಂದು 2 ದಿನ ಆಯ್ತು ಗುಡಿ ಒಳಗೆ ವಸ್ತಿ ಒಗದಿ, ಮತ್ತು ನಿಮ್ಮ ಮನೆಯದು ಐತಿಲ್ಲ ತಂದಾಗ, ಮನೆ ಐತ್ರಿ, ಮನ್ಯಾಗ ಹೋದ್ರೆ ಟೆನ್ಷನ್ ಹೆಚ್ಚಾಕೈತಿ ಅಂದವ. ನಿಮ್ಮ ಅಂತ್ಯಕ್ಕೆ ಬಂದು ಏನು ಪ್ರವಚನ ಕೇಳಾಕತ್ತಲ್ಲ, ಬಹಳ ಚಲೋ ಐತ್ರಿ, ಇದು ಬಹಳ ಚಲೋ ಐತಿ, ಇಲ್ಲಿ ಕೇಳೋದು ಐತಿ, ಪ್ರಸಾದ ಐತಿ, ಮತ್ತು ಮನೆ ಯಾಕೆ ಬೇಕು ಅಂದವ. ಕೇಳ್ಕೊಂತ ಹೊಂಟ ಹೇಳುವಂಥ ಸಂದರ್ಭದಾಗ ಮನ್ಯಾಗ ಹೆಂಡತಿ ಕೈಯಾಕತ್ತಿದ್ದಳು. ನೋಡ್ರಿ, ನನ್ನ ಗಂಡಗೆ ಪುರಾಣ ಕೇಳಿ ಬಾ ಅಂತ ನಾ ಹೇಳೀನಿ, ಹೋಗಿ ಅಲ್ಲೇ ಕೂತೈತಿದ್ದು ಗುಡಿಯಾಗ. ಶುರು ಆಗ್ತಿದ್ದು, ಕಳಿಸೋರು ಅವ್ರದಾರ, ಹೊಳೆ ಬೇದ ಕರೆಸೋರು ಅವ್ರದಾರ. ನಡೀತು. ಮುಂದೆ ಮನ್ಯಾಗ ಚಲೋ ಕಟ್ಟಿಗೆ ತೊಗೊಂಡು ಕಸಬರಿ ತೊಗೊಂಡು ಕೂತ ಬಿಟ್ಟಿದ್ದು. ಯಾವಾಗ ಬರ್ತಾನೆ ಬರಲಿ ನೋಡೋಣ ಅನ್ಕೋಂತ. ಇವ ಮರುದಿವ್ಸ ಗುರುಗಳು ಹೇಳ್ತಾರಂತ, ನೋಡಪ್ಪ ಬಂದು 4 ದಿನ ಆಯ್ತು, ಮತ್ತು ಮನೆಗೆ ಹೋಗಿ ಬಾ ಅಂತೇಳಿ ಅಂದಾಗ ಮನೆಗೆ ಹೋಗೋಣ. ಹೆಂಡತಿ ಕೂತಿದ್ಲು ನೋಡ್ರಿ, ಬಾಗಿಲಿಗೆ ಕುಂತಿದ್ದು, ಒಣಗಿ ತೊಗೊಂಡು ಕುಂತಿದ್ಲು. ಅಲ್ಲ ನಿನಗೆ ಏನು ಹೇಳಿ, ನಾ ಸುಮ್ಮನೆ ಹೋಗಿ ಪುರಾಣ ಕೇಳಿ ಹೊಳ್ಳಿ ಬಾ ಅಂದನು. ನೀ ಏನು ಮಾಡಿ 4 ದಿನ ಆದರೂ ಅಲ್ಲೇ ಗುಡಿಯಾಗ ವಸ್ತಿ ಒಗದಿ, ನಾಳೆ ಹಿಡ್ದು ನೀ ಹೋದ್ರೆ ನೀನು ಬಡ್ದ ಬಿಡ್ತನೋ ಅಲ್ಲಿ ಹೆಂಡತಿ. ನಾಳೆ ಹಿಡ್ದು ನೀ ಹೋದ್ರೆ ಬಡ್ದ ಬಿಡ್ತನ ತಂದಾಗ ಗಂಡ ಅಂತಾಳಂತ, ಅಲ್ಲ ನೀ ಹೇಳಿದಿ ನಾ ಹೋದ್ನಿ, ಮತ್ತೆ ಈಗ ಹೋಗ್ಬೇಡ ಅಂತ ಯಾಕೆ ಅಂದ್ರವ್ರು. ಅಂದಾಗ ಹೆಂಡತಿ ಅಂತಾಳತ್ತ, ನೋಡು ನೀ ಪುರಾಣಕ್ಕೆ ಹೋಗಿತ್ತ ಮೊದಲ ಕುಡಿದು ಬಿಟ್ಟು, ತಿನ್ನೋದು ಬಿಟ್ಟು, ಸೇದೋದು ಬಿಟ್ಟು, ಹೊಲಕ್ಕೆ ಹೋಗಿ ನೀರು ಹಾಸೋದು ಬಿಟ್ಟು, ಮುಂದೆ ಸಾಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಡ್ತಿದ್ದಿ, ಅದನ್ನೂ ಬಿಟ್ಟು, ಎಲ್ಲ ಬಿಟ್ಟು ನಾಳೆಗೆ ನಾನೇ ಬಿಟ್ಟಿದ್ದಾರೆ. ನಾ ಎಲ್ಲಿ ಹೋಗ್ಲಿ ಮಾರಾಯ ಅಂದ್ರೆ ನಾ ಹೇಳುವಂಥ ಮಾತಿನ ಅರ್ಥ ಏನಂದ್ರೆ,
ಇಟ್ಟೆಲ್ಲ ಬಿಟ್ಟು ಅವ ಪುರಾಣ ಪ್ರವಚನ ಕೇಳಾಕತ್ತ ಅಂದ್ರೆ ಮಹಾತ್ಮರ ಸಂಘವನ್ನು ಕಟ್ಕೊಳಕತ್ತ, ಮಹಾತ್ಮರ ಸಂಘವನ್ನು ಕಟ್ಕೊಂಡು ತಾನು ಕೂಡ ಮಹಾತ್ಮನಾಗುವಂಥ ಕೆಲಸ ಮಾಡಾಕತ್ತ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಮಹಾತ್ಮರ ಸಂಘವನ್ನು ಮಾಡಬೇಕು. ಸಕ್ಕರೆ ಜೊತೆ ಸಕ್ಕರೆ ಬೆರೀತಾರೆ ಏನಾಗ್ತದೆ? ಅದು ಸಕ್ಕರೆ ಆಗ್ತದೆ. ಹಾಲಿನ ಜೊತೆ ಹಾಲು ಬೆರೀತಾರೆ ಏನಾಗ್ತದೆ? ಅದು ಹಾಲಾಗ್ತದೆ. ಹಾಲಿನೊಳಗೆ ಸ್ವಲ್ಪ ಉಪ್ಪು ಬಿತ್ತಂದ್ರೆ ಏನಾಗ್ತದೆ? ಹಾಲ ಕೆಟ್ಟು ಹೋಗಿಬಿಡ್ತದೆ. ಸ್ವಲ್ಪ ಉಪ್ಪ ನೋಡ್ರಿ, ಹಾಲ ಹೆಚ್ಚೈತಿ, ಉಪ್ಪ ಕಮ್ಮಿ ಐತಿ. ಅಲ್ಲಿ ಹಾಲಿನ ಶಕ್ತಿ ಹೆಚ್ಚಿದ್ದಾಗ ಉಪ್ಪಿನ ಶಕ್ತಿ ಕಮ್ಮಿ ಇದ್ದಾಗ ಆದರೂ ಕೂಡ ಉಪ್ಪಿನ ಶಕ್ತಿ ಹೆಚ್ಚಾಗ್ತತಿ ಎಲ್ಲಿ? ಹಾಲಿನೊಳಗೆ ಹೋದಾಗ. ಹಂಗೆ 99 ಮಂದಿ ಒಳ್ಳೆಯವರಿದ್ದಾಗ 99 ಮಂದಿ ಒಳ್ಳೆಯವರಿದ್ದಾಗ ಒಬ್ಬ ಎಲ್ಲರ ದುಷ್ಟ ಅದ್ರಾಗ ಸೇರಿ ಬಿಟ್ಟದ್ರೆ ಏನಾಗ್ತದೆ? ಒಟ್ಟರು ಕೂಡ ಕೆಟ್ಟು ಹೋಗ್ತಾರ. ನೋಡ್ರಿ, ದ್ರಾಕ್ಷಿ ಒಳಗೆ ಒಂದು ಕಾಳು ಕೆಡ್ತಂದ್ರೆ, ದ್ರಾಕ್ಷಿ ಒಳಗೆ ಒಂದು ಗೊನಿ ಒಳಗೆ ಒಂದು ಕಾಳು ಕೆಡ್ತಂದ್ರೆ ಇಡೀ ಎಲ್ಲ ಕಾಳನ್ನು ಕೆಡಿಸುವಂಥ ಶಕ್ತಿ ಒಂದು ಕಾಳಿನೊಳಗೆ ಐತಿಲ್ಲ. ಹಂಗೆ ಸಮಾಜದಾಗ ಒಳ್ಳೆಯವ್ರು ಎಲ್ಲಿ ಇರ್ತಾರಲ್ಲ, ಕೆಡಿಸುವಂಥ ಒಬ್ಬಿರ್ತಾನ, ಅವನಿಂದ ನಾವು ದೂರ ಇದ್ರೂ ಸಾಕು, ಎಲ್ಲವೂ ಕೂಡ ಜೀವನದಾಗ ಒಳ್ಳೆಯದಾಗೇ ಆಗ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಒಳ್ಳೆಯ ವಿಚಾರಗಳನ್ನು ಮಾಡೋದು. ಮಹಾತ್ಮರು ಬಸವಾದಿ ಶಿವಶರಣರು ಏನು ಮಾಡ್ತಾ ಇದ್ರಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ತತ್ವಗಳನ್ನು, ಒಳ್ಳೆಯ ಜ್ಞಾನವನ್ನು ಕೊಡ್ತಾ ಬಂದರು. ಒಳ್ಳೆಯ ವಿಚಾರವನ್ನು ಮನಸ್ಪೂರ್ವಕವಾಗಿ ನಾವು ಒಳ್ಳೆಯ ವಿಚಾರಗಳನ್ನು ಮಾತಾಡ್ಕೊಂತ ಹೋಗೋದು. ಎಲ್ಲಿ ಒಳ್ಳೆಯವರ ಸಂಘ ನಡೆದಿರ್ತದ, ಎಲ್ಲಿ ಒಳ್ಳೆಯವ್ರ ವಿಚಾರ ನಡೆದಿರ್ತಾವ, ಮಹಾತ್ಮರ ತತ್ವಗಳು ನಡೆದಿರ್ತಾವ, ಅಲ್ಲಿ ಸುಮ್ಮನೆ ಕುಂತು ನಾವು ಕೇಳಿ ಬಂದಿವರ ಜೀವನದಾಗ ಎಷ್ಟೋ ಬದಲಾವಣೆ ಆಗುವಂಥ ಸಂಗತಿಗಳು ಬರ್ತಾವನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿಯೊಂದು ಹಳ್ಳಿ ಒಳಗೆ, ಪ್ರತಿಯೊಂದು ಗ್ರಾಮದೊಳಗೆ, ಪ್ರತಿಯೊಂದು ನಮ್ಮ ಭಾರತ ದೇಶದೊಳಗೆ ಮಹಾತ್ಮರ ವಿಚಾರಗಳನ್ನು ಯಾಕೆ ಹೇಳಕತ್ತಾರಂದ್ರೆ, ನೀನು ಕೂಡ ಒಳ್ಳೆಯವನಾಗು, ನೀನು ಕೂಡ ಒಳ್ಳೆಯವನಾಗು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಕೇಳುವಂಥ ಸಂದರ್ಭದಾಗ ಒಳ್ಳೆಯ ವಿಚಾರವನ್ನು ಕೇಳ್ತೀವಿ. ಆದರೆ ಹೋಗುವಂಥ ವಿಚಾರದೊಳಗೆ, ಮಾಡುವಂಥ ವಿಚಾರದೊಳಗೆ ಏನಾಗ್ತದೆ? ಅನೇಕ ರೀತಿಗಳ ಜೀವನದಲ್ಲಿ ಬದಲಾವಣೆ ಆಗ್ತಾವ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ. ಮನುಷ್ಯನಿಗೆ ಏನಾಗತ್ತದ? ನೆಮ್ಮದಿ ಅನ್ನುವಂಥದ್ದಿಲ್ಲ. ನೆಮ್ಮದಿ ಅನ್ನುವಂಥದ್ದು ಹೋಗಿಬಿಟ್ಟೈತೆ ಅವನಿಗೆ. ರೊಕ್ಕ ಇದ್ದವನಿಗೂ ನೆಮ್ಮದಿ ಇಲ್ಲ, ರೊಕ್ಕ ಇರದೇ ಇದ್ದವನಿಗೂ ನೆಮ್ಮದಿ ಇಲ್ಲ. ರೊಕ್ಕ ಇದ್ದವಂಗೆ ರೊಕ್ಕ ಹೆಂಗೆ ತೆಗೆದಿಡ್ಲಿ ಅನ್ನುವಂಥ ನೆಮ್ಮದಿ ಹೋಗೈತಿ. ರೊಕ್ಕ ಇರ್ಲಾರ್ದಂಗೆ ರೊಕ್ಕ ಹೆಂಗೆ ಗಳಿಸ್ಲಿ ಅಂತ ನೆಮ್ಮದಿ ಹೋಗೈತಿ. ಹಿಂಗೆ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿ ಹೋಗಿಬಿಟ್ಟೈತಿ. ಒಬ್ಬನಿಗೆ ಏನಾಗಿತ್ತಂದರೆ, ಸುಮ್ಮನೆ ಹೊಲದಾಗ ಕೆಲಸ ಮಾಡಾಕತ್ತಿದ್ದ, ದುಡಿದು ತಿನ್ನುವಂಥ ಮನುಷ್ಯನ ಏನು ಮಾಡಾಕತ್ತಿದ್ದ? ಹೊಲದಾಗ ಗಳೆ ಹೊಡಿಯಾಕತ್ತಿದ್ದು ನೋಡ್ರಿ. ಅವ್ನು ಹೊಲದಾಗ ಗಳೆ ಹೊಡಿಯುವಂಥ ಸಂದರ್ಭದೊಳಗೆ ಒಂದು ಚಲೋ ಬಂಗಾರದ ಮೂರ್ತಿ ಐತಿ. ಅವನಿಗೆ ಚಲೋ ಬಂಗಾರದ ಮೂರ್ತಿ ಐತಿ. ಅಕಸ್ಮಾತ್ ನಿಮಗೆಲ್ಲರ ಬಂಗಾರದ ಮೂರ್ತಿ ಐತಿತ್ತಂದ್ರೆ ಪ್ರವಚನ ಬರ್ತಿದ್ರನ್ರಿ? ಕಾವಲ ಮಾಡ್ಕೋತ ಕೂಡ್ತಿದ್ರಿ. ನೀವು ಬರ್ತಿದ್ರಿ ಬಿಡ್ರಿ. ಒಬ್ಬನಿಗೆ ಎಲ್ಲರ ಚಲೋ ಬಂಗಾರದ ಮೂರ್ತಿ ಐತಿತ್ತಂದ್ರೆ, ಮಾರಾಯ ಪುರಾಣ ಕೇಳೋದ್ರಿಂದ ಏನು ಸಿಗ್ತೈತಿ? ಬಂಗಾರದ ಮೂರ್ತಿ ನನ್ನ ಅಂತ್ಯಕೈತಿ ಅಂತಾರೆ. ಹಂಗೆ ಆ ಮನುಷ್ಯನಿಗೆ ಚಲೋ ಬಂಗಾರದ ಮೂರ್ತಿ ಐತಿ. ಒಂದು 5 ಕಿಲೋ ಬಂಗಾರದ ಚಲೋ ಮೂರ್ತಿ ಹೆಚ್ಚಿದಾಗ ವಿಚಾರ ಮಾಡ್ತಾನಂತ, ಖುಷಿ ಪಡಲಿಲ್ಲ. ಅವ ಅದೇ ಬಂಗಾರದ ಮೂರ್ತಿಯನ್ನು ತಗೊಂಡು ಬಂದು ಮನೆಯಾಗಿಟ್ಟು ಬೆಳಗ್ಗೆ ಟೆನ್ಷನ್ ಹೆಚ್ಚಾತು. ಊರಾಣ ಮಂದಿಯೆಲ್ಲ ಬಂದು ಬಂಗಾರ ಮೂರ್ತಿ ನೋಡೋರು, ನಮಸ್ಕಾರ ಮಾಡೋರು, ಅವ್ನು ಮಾತಾಡ್ಸೋರು. ಅಲ್ಲಪ್ಪ, ಬಂಗಾರದ ಮೂರ್ತಿ ಸಿಕ್ಕೈತಿ, 5 ಕಿಲೋ ಬಂಗಾರದ ಮೂರ್ತಿ ಸಿಕ್ಕೈತಿ. ಈಗ ಒಂದು ತೊಲಿಗೆ ಎಟ್ಟೈತ್ರಿ? 1.5 ಲಕ್ಷ ಐತೋ 2 ಲಕ್ಷ ಐತೋ ಗೊತ್ತಿಲ್ಲ. ಆದ್ರೆ 5 ಕಿಲೋ ಕೆಟ್ಟಾಗ್ಬೋದು, 50 ಲಕ್ಷ ಆಕೈತಿ ಎಟ್ಟಕ್ಕೆ ತಿಳಿದಿಲ್ಲ. ಹಂಗೆ ಅವನಿಗೆ ಕೇಳ್ತಾರಂತ, ಚಲೋ ಬಂಗಾರದ ಮೂರ್ತಿ ಸಿಕ್ಕೈತಿ ನಿನಗೆ, ಮತ್ತು ಖುಷಿಯಾಗಿಲ್ಲಲ್ಲ? ಯಾಕೆ ಖುಷಿಯಾಗಿಲ್ಲ? ನಕ್ಕೋತಿರ್ಬೇಕಾಗಿತ್ತಲ್ಲ. ನಿನ್ನ ಜೀವನನ ಪಾವನ ಆಗ್ತದ, ನಿನ್ನ ಮಕ್ಕಳ ಮರಿ ಮೊಮ್ಮಕ್ಕಳ ಎಲ್ಲರೂ ಕುಂತು ಉಣ್ಣುವಂಥ ಕಾಲ ಬಂತಪ್ಪ, ಯಾಕೆ ನೀ ದುಃಖದಿಂದ ಅಳಾಕತ್ತಿ? ಏನಾಗೈತಿ ನಿನಗೆ ತಂದಾಗ ಅವಂತಾನಂತ ತೃಪ್ತಿ ಇಲ್ಲ ಮನುಷ್ಯನಿಗೆ. ಏನಂತಾನಂದ್ರೆ, ಏನಿಲ್ಲಪ್ಪ, ಈ ಒಂದು ಮೂರ್ತಿ ಮ್ಯಾಗ ಏನು ಬರ್ದಾರಂದ್ರೆ, ಈ ಮೂರ್ತಿ 17ನೇ ಮೂರ್ತಿ ಇದು ಆಗಿದೆ ಅನ್ನುವಂಥ ಮಾತನ್ನು ಬರೀತಾರತ್ತ ಮೂರ್ತಿ ಮ್ಯಾಗ. ಎಷ್ಟನೇದ್ರಿ? 17ನೇ ಮೂರ್ತಿ ಇದು. ಅವನಾಕಂತ ಇದು 17ನೇ ಮೂರ್ತಿ ಐತಿ, ಇನ್ನೂ 16 ಮೂರ್ತಿ ಎಲ್ಲಿದಾವು ಅತ್ತೆ? ಅದು ಟೆನ್ಷನ್ ಹೆಚ್ಚೈತಿ ಅಂದವ್. ಇನ್ನೂ 16 ಮೂರ್ತಿ ಬೇಕಾಗಿ ಅವಂಗೆ ಇಲ್ಲೇ ರಗಡ್ತು ಕೊಟ್ಟು ಕಳ್ಸ್ಯಾನ ದೇವ್ರು. ಆದ್ರೆ ಅವನ ವಿಚಾರ ಏನ? 16 ಮೂರ್ತಿ ಎಲ್ಲಿದಾವು ಅಂತ ಟೆನ್ಷನ್ ಹೆಚ್ಚಿತ್ತು ಅವನಿಗೆ. ಯಾಕೆ ಈ ಮಾತು ಹೇಳಕೈತಿ ಅಂದರೆ, ಯುದ್ಧದೊಳಗೆ ತೃಪ್ತಿಯನ್ನು ಪಡುವಂಥ ಕೆಲಸ ಮನುಷ್ಯ ಮಾಡಬೇಕಾಗ್ತದೆ. ಇರ್ಲಾರ್ದಕ್ಕೆ ನಾವು ತೃಪ್ತಿ ಪಡಾಕತ್ತೀವಿ ಅಂದ್ರೆ, ಇರ್ಲಾರ್ದಕ್ಕೆ ನಾವು ಆಶೆ ಮಾಡಾಕತ್ತೀವಿ ಅಂದ್ರೆ ಏನಾಗ್ತದೆ? ಮನುಷ್ಯನ ಬದುಕು ಯಾವತ್ತೂ ಕೂಡ ಶಾಶ್ವತವಾಗಿರುವಂಥದ್ದಲ್ಲ. ಅದಕ್ಕಾಗಿ ಯುದ್ಧದೊಳಗೆ ನಾವು ತೃಪ್ತಿ ಪಡಬೇಕಾಗಿತ್ತಂದರೆ ಮಹಾತ್ಮರ ಸಂಘವನ್ನು ಕಟ್ಟಬೇಕು. ಮಹಾತ್ಮರು ಹೇಳಿರುವಂಥ ವಿಚಾರಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಬೇಕನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಜೀವನದೊಳಗೆ ಏನೇ ಘಟನೆಗಳು ಬಂದರೂ ಕೂಡ ನಾವು ಒಳ್ಳೆಯದನ್ನು ಮಾಡಬೇಕು. 100 ಮಂದಿ 100 ಏನಾದರೂ ಮಾಡಲಿ, ಅವರು 100 ಏನಾದರೂ ವಿಚಾರಗಳನ್ನು ಮಾಡುವಂಥ ಸಂದರ್ಭ ನಮ್ಮ ವಿಚಾರ ಏನಾಗಿರಬೇಕು? ಬಸವಾದಿ ಶಿವಶರಣರು ಏನು ಹೇಳ್ತಾರೆ ಅಂದರೆ, ಶರಣರಿಗೆ ಅಲ್ಲಿ ಬೋಧನೆಯನ್ನು ಮಾಡ್ತಿದ್ರು. ಏನು ಬೋಧನೆ ಮಾಡ್ತಿದ್ರು? ನಾವು ಮಾಡುವಂಥ ಕಾಯಕ, ದಾಸೋಹ, ಪ್ರಸಾದ ಏನೈತಿಲ್ಲ, ನಾವು ಒಳ್ಳೆಯವರ ಸಂಘವನ್ನು ಮಾಡಬೇಕು, ಒಳ್ಳೆಯ ರೀತಿಯಿಂದ ನಾವು ಗಳಿಸ್ಬೇಕು. ಬಂದಿದ್ದರೊಳಗೆ ನಾವು ಏನು ಮಾಡಬೇಕು? ಒಳ್ಳೆಯವರಿಗೋಸ್ಕರ ಬಳಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ನಾವು ಏನಾದರೂ ಒಂದು ಸ್ವಲ್ಪ ಸಂಪತ್ತನ್ನು ಗಳಿಸಿದ್ದೀವಿ ಅಂದ್ರೆ, ಅದನ್ನು ಒಳ್ಳೆಯದಕ್ಕೆ ಬಳಸಬೇಕಾಗ್ತದೆ.
ಒಳ್ಳೆಯದಕ್ಕೆ ಬಳಸಬೇಕಾಗ್ತದೆ. ಈಗಿನ ಯುವಕರಲ್ಲಿ ನೋಡ್ರಿ ನೀವು, ಈಗಿನ ಯುವಕರಾಗಿರ್ಬೋದು, ಈಗಿನ ಮಕ್ಕಳಲ್ಲಿ ನಾವು ನೋಡಿದಾಗ ಏನಾಗ್ತದೆ ಅಂದರೆ, ಈ ಸಣ್ಣ ಸಣ್ಣ ಹುಡುಗರು ಇರ್ತಾವೆ, ಬಹುಶಃ ಇಲ್ಲಿ ಇರುವಂಥ ಯುವಕರು ನೋಡಿದಾಗ ಗೊತ್ತಾಗ್ತದೆ ದಾಸೋಹದಾಗ ಎಷ್ಟು ಓಡಾಡ್ತಾರೆ, ಈ ಕಾರ್ಯಕ್ರಮದೊಳಗೆ ಎಷ್ಟು ಓಡಾಡ್ತಾರೆ. ಎಷ್ಟು ಓಡಾಡುವಂಥ ಯುವಕರು, ಒಳ್ಳೆಯ ಯುವಕರು ನೋಡಾಕಿ ಈ ಭಾಗದಾಗ ಎಲ್ಲಿ ಸಿಗ್ತಾರಂದ್ರೆ ಬಹುಶಃ ಸಂಕೋನಟ್ಟಿ ಗ್ರಾಮದಾಗ ಸಿಗ್ತಾರ ಅನ್ನುವಂಥ ಮಾತನ್ನು ನಾವು ಇಲ್ಲಿ ಹೇಳಬೇಕಾಗ್ತದೆ. ಅಂಥ ಒಂದು ಯುವಕರ ಶಕ್ತಿ ಇಲ್ಲಿರುವಂಥದ್ದು, ಅಂಥ ಒಂದು ಯುವಕರ ಶಕ್ತಿ ಭಾಳ ಹೆಚ್ಚಾಯ್ತಂದ್ರೆ ಭಕ್ತಿ ಊರಿನೊಳಗೆ ತಾನೇ ಹೆಚ್ಚಾಗ್ತದೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯುವಕರಲ್ಲಿ ನಾವು ಏನು ಹೇಳಬೇಕಾಗಿತ್ತಾರೆ, ಒಂದು ಒಳ್ಳೆಯವರ ಸಂಘ ಕಟ್ಟಿರಪ್ಪ, ಮಹಾತ್ಮರ ಸಂಘವನ್ನು ಕಟ್ಟಿ ನೋಡ್ಬೇಕು ನೀವು. ಯುವಕರಲ್ಲಿ ಏನಾಗತ್ತದಂದರೆ, ಸಣ್ಣವ್ರು ಇರ್ತಾರೆ, ಸಣ್ಣವ್ರು ಇರುವಂಥ ಸಂದರ್ಭದಾಗ ಮನ್ಯಾಗ ತಂದೆ ತಾಯಿಗಳು ಬುದ್ಧಿ ಮಾತನ್ನು ಹೇಳ್ತಾರೆ. ಅವ್ರಿಗೆ ಮನ್ಯಾಗಿರುವಂಥ ಅವ್ವ ಅಪ್ಪಗಳು ಬುದ್ಧಿ ಮಾತನ್ನು ಹೇಳಿದಾಗ ಅವ್ರು ಏನು ಮಾಡ್ತಾರೆ, 10ನೇ ತರಗತಿ ಇರ್ತಾರೆ ವಿದ್ಯಾರ್ಥಿಗಳು. 10ನೇ ತರಗತಿ ಇದ್ದಾಗ ಅವು ಏನಿರ್ತಾವೆ ನೋಡಿ, ಚೀಟಿ ಇರ್ತಾವೆ ನೋಡ್ರಿ, ಏನವು ಅವು 10 ರೂಪಾಯಿ ಕೊಟ್ಟರೆ ಸಿಗ್ತಾವತ್ತು ನೋಡಿ. ಅದ್ರಾಗ ಆ ಚೀಟಿ ಒಳಗೆ ಹಾಕಿ ಅದನ್ನು ಎರಡು ಕೂಡಿಸ್ತೆ, ಅದನ್ನು ತೊಗೊಂಡ್ರೆ ಏನಾಗ್ತದೆ, ಅವ್ನಿಗೇನು ಅಮೃತ ಕುಡ್ದಂಗೆ ಆಕೈತೆ. ಅವ್ನಿಗೆ ಏನಾಕತ್ರಿ, ಅಮೃತ ಕುಡ್ದಂಗೆ ಆಕೈತೆ. ಈಗ ಒಂದು ಟೇಬಲ್ ಮ್ಯಾಗ ಹಾಲು ಹಾಕಿಡ್ರಿ, ಒಂದು ಟೇಬಲ್ ಮ್ಯಾಗ ಚಲೋ ಜವಾರಿ ಆಕಳ ಹಾಲು ಹಾಕಿಡ್ರಿ, ಒಂದು ಟೇಬಲ್ ಮ್ಯಾಗ ಅಲ್ಕೋ ಹಾಲು ಹಾಕಿಡ್ರಿ. ಒಂದ್ರೊಳಗೆ ಒಂದ್ರೊಳಗೆ ಅಲ್ಕೋ ಹಾಕಿ ಎರಡೂ ಇಡ್ರಿ ನೀವು ಮನೆ ಒಳಗೆ. ಎರಡೂ ಮನೆ ಒಳಗೆ ಇಡ್ರಿ. ಅದ ಮನೆ ಒಳಗೆ ಅಪ್ಪನ ಮತ್ತು ಮಗನ ಕೊಟ್ಟು ಕಳಿಸ್ರಿ. ಅಲ್ಲಿ ಮಗ ಒಂದು 6 ವರ್ಷ 7 ವರ್ಷ 8 ವರ್ಷ ಇರ್ಬೇಕು. ಅಪ್ಪನೂ ಕೊಟ್ಟು ಕಳಿಸ್ರಿ, ಮಗನೂ ಕೊಟ್ಟು ಕಳಿಸ್ರಿ. ಅದ್ರಾಗ ಯಾವ್ದು ಮುಟ್ತಾರೆ ನಿಮ್ಗೆ ಗೊತ್ತಾಗ್ತಲ್ರಿ. ಮಗ ಇರುವಂಥವ ಹಾಲಿಗೆ ಕೈ ಹಾಕ್ತಾನ, ಅಪ್ಪ ಇರುವಂಥವ ಅಲ್ಕೋ ಹಾಲಿಗೆ ಕೈ ಹಾಕ್ತಾನ. ಅಂದರೆ ಒಳ್ಳೆಯದಕ್ಕೆ ವಿಚಾರ ಹೋಗಲಿಲ್ಲ, ಕೆಟ್ಟದಕ್ಕೆ ವಿಚಾರ ಹೋಯ್ತು ಅನ್ನುವಂಥ ಮಾತು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ನಮ್ಮ ಜೀವನದೊಳಗೆ ನಾವು ಒಳ್ಳೆಯದನ್ನು ಮಾಡಬೇಕಾಗಿತ್ತಂದರೆ ಮಹಾತ್ಮರ ವಿಚಾರಗಳನ್ನು, ಮಹಾತ್ಮರ ತತ್ವಗಳು, ಈ ಶರೀರದೊಳಗೆ ಹಲವಾರು ವಿಚಾರಗಳು ಬಂದೇ ಹೋಗ್ತಾವೆ. ಒಳ್ಳೆಯ ವಿಚಾರ ಮನುಷ್ಯನಿಗೆ ಪ್ರತಿನಿತ್ಯನೂ ಕೂಡ 1,00,000 ವಿಚಾರ ಬಂದು ಹೋಗ್ತಾವತ್ ನೋಡ್ರಿ. ಎಷ್ಟು? 1,00,000 ಮಿಂಟಿಗೊಂದು ವಿಚಾರ ಬರ್ತಾವೆ. ಈಗ ನೀವು ಇಲ್ಲಿ ಕುಂತೀರಿ ಅಂದ ಬಳಿಕ ನಿಮಗೆ 100 ವಿಚಾರಗಳು ಬಂದು ಹೋಗಿರ್ತಾವೆ. ಅಲ್ಲಿ ಹೊರಗೆ ಕುಂತಾಗ ಹೊರಗೆ 100 ವಿಚಾರಗಳು ಬಂದು ಹೋಗಿರ್ತಾವೆ. ಮನುಷ್ಯನಿಗೆ 8 ವಿಚಾರಗಳು ಬಂದು ಹೋಗ್ತಾವೆ. ಅದ್ರೊಳಗೆ 8 ವಿಚಾರಗಳು ಒಳ್ಳೆಯದಾವೆ, 8 ವಿಚಾರಗಳು ಕೆಟ್ಟದಾವೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಒಳ್ಳೆಯ ವಿಚಾರಗಳು ಬರಬೇಕಾಗಿತ್ತಂದರೆ, ಒಳ್ಳೆಯ ಸುದ್ದಿಗಳು ತಿಳಿಬೇಕಾಗಿತ್ತಂದರೆ ಇಂಥ ಮಹಾತ್ಮರ ಸಂಘವನ್ನು ಕಟ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು, ಅದಕ್ಕಾಗಿ ನಮ್ಮ ಯುವಕರಲ್ಲಿ ಆದಷ್ಟು ನಾವು ಹೇಳುವಂಥ ಮಾತೇನೆಂದರೆ, ಇಂಥ ಪುಣ್ಯ ಕ್ಷೇತ್ರದೊಳಗೆ ಪುರಾಣ ಪ್ರವಚನಗಳು ಎಲ್ಲಿ ನಡೆದಿರ್ತಾವಲ್ಲ, ಅಲ್ಲಿ ಸುಮ್ಮನೆ ಹೋಗಿ ನಾವು ಕುಂತು ಕೇಳಿದೀವಿ ಅಂದ್ರೆ ಎಷ್ಟೋ ಬದಲಾವಣೆ ಆಗುವಂಥ ಪರಿಸ್ಥಿತಿ, ಎಷ್ಟೋ ಬದಲಾವಣೆ ಆಗುವಂಥ ಒಂದು ಮನೋಭಾವನೆ ಬರ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ಗುರುವಿನಂತಕ್ಕೆ ಹೋದಂಥ ಮನುಷ್ಯ ಗುರುವಿನಂತಕ್ಕೆ ಹೋದಾಗ ಹೇಳ್ತಾನಂತ, ಅಲ್ರಿ ಗುರುಗಳು, ಒಳ್ಳೆಯವರ ಸಂಘ ಹೆಂಗೆ ಮಾಡಿದ್ರಿ? ಒಳ್ಳೆಯವರ ಸಂಘವನ್ನು ಮಾಡೋದ್ರಿಂದ ಏನಾಗ್ತದ? ಈಗ ನಿಮ್ಮ ಅಂತ್ಯಕ್ಕೆ ನಾವು ಬಂದು ಕುಂತೀವಿ, ನಮಗೆ ಏನು ಲಾಭ ಐತೆ ಅನ್ನುವಂಥ ಮಾತನ್ನು ಕೇಳಿದಾಗ ಅವ್ನು ಹೇಳ್ತಾರಂತ, ಗುರು ಹೇಳ್ತಾನಂತ, ಏನು ಹೇಳ್ತಾನಂದ್ರೆ, ನೋಡಪ್ಪ ನಿನ್ನ ಮನೆ ಒಳಗೆ ಆಕಳದವನು ಕೇಳಿದ್ರು ಅವ್ರು, ನಿನ್ನ ಮನೆ ಒಳಗೆ ಆಕಳ ಎಮ್ಮೆ ಅದಾವನ್ನ ಕೇಳಿದಾಗ ಅದಾವ್ರಿ, ಎಲ್ಲ ಅದಾವ್ರಿ, 10 ಎಮ್ಮೆ ಅದಾವ, 10 ಆಕಳ ಅದಾವ, ಬೇಕಾದಷ್ಟು ಅದಾವ್ರಿ ಅಂದ್ರು. ಮತ್ತು 10 ಎಮ್ಮೆ 10 ಆಕಳ ಇದ್ದು ಅಂದ್ರೆ ನಿನ್ನ ಮನೆ ಒಳಗೆ ಒಂದು ಸಿಂಧಿ ಹೆಡಿಗೆ ಇರ್ತೈತಿ. ಗೊತ್ತನ್ರಿ ಸಿಂಧಿ ಹೆಡಿಗೆ ಅಂದ್ರೆ? ಬಿದರಿನ ಹೆಡಿಗೆ. ಈಗೆಲ್ಲ ಪ್ಲಾಸ್ಟಿಕ್ದು ಬಂದುಬಿಟ್ಟಾವ್ರಿ ಅವು, ಈಗೆಲ್ಲ ಹೋಗಿಬಿಟ್ಟಾವೆಲ್ಲ, ನೋಡಕ್ಕೆ ಸಿಗೋದಿಲ್ಲ ಅವು. ಎಲ್ಲರ ಒಂದು 100ಕ್ಕೆ 1 ಸಿಗ್ಬೋದು ಊರಾಗ. ಎಲ್ಲ ಪ್ಲಾಸ್ಟಿಕ್ ಬುಟ್ಟಿಗಳು ಬರೋದ್ರಿಂದ ಅವೆಲ್ಲ ಹೋಗಿಬಿಟ್ಟಾವ. ಆ ಬಿದರಿನ ಬುಟ್ಟಿ ಅನ್ನುವಂಥದ್ದು ಇರ್ತದೆ ನೋಡಿ, ಸಿಂಧಿ ಅಡಿಗೆ ಅಂತ ಕರೀತಾರೆ. ಇಲ್ಲಿ ಏನು ಅಂತ ಕರೀತಾರೆ ಗೊತ್ತಿಲ್ಲ. ಆ ಬಿದರಿನ ಬುಟ್ಟಿ ಒಳಗೆ ಸಗಣಿಯನ್ನು ತುಂಬಿ ಚೆಲ್ತಿದ್ರು ಅವರು. ಅವಾಗ ಗುರುಗಳು ಹೇಳ್ತಾರಂತ, ನೋಡಪ್ಪ, ಒಳ್ಳೆಯವ್ರ ಸಂಘ ಮಾಡೋದ್ರಿಂದ ಏನಾಗ್ತದೆ ಅನ್ನೋಂಥ ಮಾತನ್ನು ನೀನು ಹೇಳ್ತಾನಲ್ಲ, ನಿನ್ನ ಮನೆ ಒಳಗೆ ಬಿದರಿನ ಬುಟ್ಟಿ ಐತಲ್ಲ, ಅದನ್ನು ತೊಗೊಂಡು ಬಾ ಅಂದ್ರೆ ಅವರು. ಅವಾಗ ಗುರುಗಳ ಮಾತು ಕೇಳಿ ಮನೆಗೆ ಹೋಗ್ತಾನಂತ. ಎಂದೂ ಹೆಣ್ಕಾಸು ಮಾಡಲ್ದವ, ಎಂದೂ ಎಮ್ಮಿಗಳಿಗೆ ಮೇವು ಹಾಕಿದವ ಅಲ್ಲ. ತಿಂಗಳಿಗೆ ಹಾಲಿನ ಡೇರಿ ಬತ್ತಂದ್ರೆ ಅದ್ರ ಪಗಾರ ಮಾತ್ರ ತೊಗೊಳಕ್ಕೆ ಮುಂದೆ ನಿಂತ ಬಿಡ್ತಿದ್ದೆವು. ಈ ರೀತಿ ಇರುವಂಥ ಮನುಷ್ಯ ಹೋಗ್ತಾನಂತ, ಮೋತಿಗೆ ಅರಿವಿ ಕಟ್ಕೊಂಡು ಆ ಸಿಂಧಿ ಹೆಡಿಗೆ ತೊಗೊಂಡು ಆ ಸಗಣಿ ತುಂಬಿತ್ತಲ್ಲ, ಅದ್ರಾಗ ಆ ಸಗಣಿ ತುಂಬಿರುವಂಥ ಬುಟ್ಟಿಯನ್ನು ತೊಗೊಂಡು ಗುರುಗಳಂತೆ ತಂದು ಇಡ್ತಾನಂತ. ನೋಡ್ರಿ ಗುರುಗಳು, ಬಹಳ ಕೆಟ್ಟ ವಾಸನೆ ಬರಾಕತ್ತೈತಿ, ಇದನ್ನು ನೀವು ನನಗೆ ತೊಗೊಂಬ ಅಂದ್ರಿ, ಮತ್ತು ಎದಕ್ಕೆ ಹೇಳ್ರಿ ತಂದಾಗ, ನೋಡಪ್ಪ ಈ ಬುಟ್ಟಿ ಹೆಂಗೆ ಐತಿ ಅಂದಾಗ, ಇದನ್ನು ನೋಡಲ್ದಂಗೆ ಆಗೈತ್ರಿ ಅಂದ. ಹಂಗಾದ್ರೆ ನಮ್ಮ ಮಠದ ಹಿಂದೆ ಒಂದು ಬಾವಿ ಐತಿ, ನಮ್ಮ ಮಠದ ಹಿಂದೆ ಒಂದು ಬಾವಿ ಐತಿ, ಬಾವಿ ಒಳಗೆ ಹೋಗಿ ಇದ್ರಾಗ ನೀರು ತುಂಬ್ಕೊಂಡು ಬಾ ಅಂದ್ರೆ ಗುರುಗಳು. ಇದ್ರೊಳಗೆ ನೀರು ತುಂಬ್ಕೊಂಬ ಅಂದ್ರೆ ಅದ್ರಾಗ ನೀರು ನಿಂದಿರ್ತಾವನ್ರಿ? ನಿಂದಿರ್ತಾವಿಲ್ರಿ? ಅದೇ ರೀ ಇಲ್ಲೇ ಎಲ್ಲರೂ ಹ್ಞೂನ್ರ ಅನ್ರಿ, ಇಲ್ರ ಅನ್ರಿ. ಮತ್ತು ನಾ ಹಂಗೆ ಹೇಳವ, ನಿಂದಿರ್ತಾವನ್ರಿ? ನಿಂದ್ರಂಗಿಲ್ಲ ನೀವು ಅಂತೀರಿ, ನಿಂದಿರ್ತಾವತ್ ನಾ ಅಂತಾನೆ. ಹೆಂಗೆ ನಿಂದಿರ್ತಾವಂದ್ರೆ ಪ್ರಾರಂಭಕ್ಕೆ ನಿಂದಿರ್ತಾವೆ, ಯಾಕಂದ್ರೆ ಸಗಣಿಯಲ್ಲಿ ಗಟ್ಟಿಯಾಗಿ ಎಲ್ಲ ಪ್ಯಾಕ್ ಆಗಿರ್ತೈತಿ. ಅವಾಗ ಹೇಳ್ತಾರಂತ, ನೋಡು ಇಲ್ಲಿ ಬಾವಿ ಒಳಗೆ ಹೋಗಿ ನೀರು ತುಂಬ್ಕೊಂಡು ಬಾ ಅಂತಂದಾಗ ಅವ್ನು ಹೋಗಿ ಬಾವಿ ಒಳಗೆ ಹೋಗಿ ನೀರು ತುಂಬ್ಕೊಂಡು ಬರ್ತಾನಂತ. ನೀರು ತುಂಬ್ಕೊಂಡು ಅರ್ಧ ಒಂದು 100 ಹೆಜ್ಜೆ ಇಡುಗೊಡ್ದ ನೀರ ಮುಣಿಗಿಬಿಟ್ಟು ಅಲ್ಲೇ ಹೋಗಿಬಿಟ್ಟು ಹಿಂಗೆ ಬಿಟ್ಟು ತೆಳಗೆ ಸೋರಿಬಿಟ್ಟು
ಅವಾಗ ಗುರುಗಳಿಗೆ ಹೇಳ್ತಾನಂತ ನೀರ ನಿಂದ್ರೊಳಗೆ ಅವ್ರು ಇದ್ರಾಗ ಅರ್ಧ ದಾರಿಗೆ ಬರ ನೀರು ಹೊಂಟಾವ ಮತ್ತೆ ಹೋಗಿ ತುಂಬ್ಕೊಂಬ ಅಂದ್ರೆ ಮತ್ತೆ ತೊಗೊಂಡ್ಕೊಂಬಂದ ಮತ್ತೆ ಅರ್ಧ ದಾರಿಗೆ ಬಂದ ಮತ್ತೆ ನೀರು ಹೋದು ಮತ್ತೆ ಹಿಂಗೆ ಒಂದು 10 ಸರಿ ಮಾಡಿದ ನೀರು ಬರಲಿಲ್ಲ. ಮುಂದೆ ಏನು ಮಾಡಿದ ಅಂದ್ರೆ ಅಲ್ಲೇ ಬಾವಿ ಒಳಗೆ ಹೋಗಿ ಬುಟ್ಟಿ ಎದ್ದು ಮ್ಯಾಗ ಎದ್ದು ಕೂಡ ನೀರು ಅಲ್ಲೇ ಬಸದು ಹೊಂಟು. ಮೊದಲಿಗೆ ಏನಾಗಿದ್ದು 100 ಹೆಜ್ಜೆಗೆ ನೀರು ಹೋದು, ಕೊನೆಗೇನಾದ್ರು 10 ಸರಿ ತೊಗೊಳಕ್ಕೆ ಹೋದಾಗ ನೀರ ಅಲ್ಲೇ ಬಸದು ಹೊಂಟು. ಅವಾಗ ಹೇಳ್ತಂತ ಆ ಬುಟ್ಟಿ ತೊಗೊಂಡು ಹೋಗಿ ಹಂಗೆ ಗುರುಗಳ ಮುಂದೆ ಇಡ್ತಾನಂತ. ಗುರುಗಳು ಇದ್ರಾಗೆ ನೀರು ಬರಂಗಿಲ್ಲ ರೀ, ಇದ್ರಾಗ ನೀರು ಬರಕ್ಕೆ ಸಾಧ್ಯ ಇಲ್ಲ ತಂದ ಗುರುಗಳೊಂದು ಕಿಮ್ಮತ್ತಿನ ಮಾತು ಹೇಳಿರಂತ. ಅಲ್ಪ ಮತ್ತು ಇದ್ರಾಗ ನೀರು ಬರಂಗಿಲ್ಲಂತಿ ನಿನ್ನ ಮಣಿದಿಂದ ತರುವಂಥ ಸಂದರ್ಭದೊಳಗೆ ಈ ಬುಟ್ಟಿ ಹೆಂಗಾಗಿತ್ತು ಅಂದ್ರೆ ಅವರು ಈ ಬುಟ್ಟಿ ಹೆಂಗಾಗಿತ್ತಂತ ಕೇಳಿದಾಗ ನೋಡ್ರಿ ಗುರುಗಳ ನನ್ನ ಮಣಿದಿಂದ ತರುವಾಗ ಬುಟ್ಟಿ ಇದ್ರ ನೋಡಲ್ದಂಗೆ ಆಗಿತ್ತು, ಇದ್ರ ಮುಟ್ಟಲ್ದಂಗೆ ಆಗಿತ್ತು, ಇದ್ರ ವಾಸನೆ ನೋಡ್ರೆ ನನಗೆ ಆಗಿ ಬರ್ತಿದ್ದಿಲ್ಲ, ವಾಂತಿ ಆಗ್ತಿತ್ತು, ಹಂಗಿಂತ ಅಂಥ ಬುಟ್ಟಿ ಇತ್ತಿದ ತಂದಾಗ ತಮ್ಮ ಈಗ ಹೆಂಗಾಗೈತಿ ಬುಟ್ಟಿ ಅಂದರು. 100 ಸಲ ನೀರಾಗಿ ಎದ್ದಿದಾಗ ಈ ಬುಟ್ಟಿ ಹೆಂಗಾಗೈತೆ ಅಂದಾಗ ಅವ್ನು ಹೇಳ್ತಾನಂತ ಬುಟ್ಟಿ ತಂದಿರುವಂಥ ಮನುಷ್ಯ ಈ ಬುಟ್ಟಿ ಸದ್ದ ಹೆಂಗಾಗೈತೆ ಅಂದರೆ ಬಹಳ ಸ್ವಚ್ಛ ಆಗೈತೆ ರೀ, ಬಹಳ ಸ್ವಚ್ಛ ಆಗೈತಿ, ಮೊದಲಿಗೆ ಅಂಗಡಿಯಿಂದ ಹೆಂಗೆ ತಂದಲ್ಲ ಹಂಗಾಗಿರುವಂಥ ಬುಟ್ಟಿ ಇದೈತಿ ಅನ್ನುವಂಥ ಮಾತನ್ನು ಹೇಳಿದಾಗ ಗುರುಗಳು ಹೇಳ್ತಾರಂತ ನೋಡಪ್ಪ ನಿನ್ನ ಮಣಿದಿಂದ ತರುವಾಗ ಬಹಳ ಹೊಲಸಿತ್ತು ಬುಟ್ಟಿ, ಈಗ ಮಹಾತ್ಮರಂತಕ್ಕೆ ಬಂದಾಗ ಮಹಾತ್ಮರು ಹೇಳಿರುವಂಥ ಮಾತನ್ನು ನೀ ಕೇಳಿದ್ರೆ ನೀರಾಗಿ ಎದ್ದಿದ್ದಲ್ಲ ಬುಟ್ಟಿ ಹೆಂಗೆ ಸ್ವಚ್ಛ ಆತಲ್ಲ ಹಾಗೆ ಶರೀರ ಅನ್ನುವಂಥದ್ದು ಒಂದು ಬುಟ್ಟಿ ಇದ್ದಂಗೆ. ಈ ಶರೀರ ಅನ್ನುವಂಥದ್ದು ಒಂದು ಬುಟ್ಟಿ ಇದ್ದಾಗ ಇದ್ರಾಗ ಅಜ್ಞಾನ ಅನ್ನುವಂಥ ಸಗಣಿ ತುಂಬಿಕೊಂಡಿರ್ತದ, ಇದನ್ನು ದೂರ ಮಾಡ್ಕೊಳ್ಬೇಕಾಗಿತ್ತದ ಒಬ್ಬ ಗುರುವಿನ ಸಂಘವನ್ನು ಕಟ್ಟಿದಾಗ ಮಾತ್ರ ದೂರ ಆಗ್ತದ ಅನ್ನುವಂಥ ಮಾತನ್ನ ಹೇಳ್ತಾರಂತ. ಗುರು ಉಪದೇಶ ಮಂತ್ರ